ह्रीं श्रीं ऐं क्लीं गौं ಶ್ರೀವಾರಾಹಿ ಮಾತೃಕಾಯಿ ನಮೋ ನಮಃ. ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಕುಮಾರ್ ಶರ್ಮಾ, ಜ್ಯೋತಿಷ್ಯ ತೀರ್ಥ ನಮಸ್ಕಾರ. ಆತ್ಮೀಯರೇ, ಈಗಿನ ಒಂದು ವಿಡಿಯೋ ಏನು ಮಾಡ್ತಿದ್ದೀವಿ ಅಂತಂದರೆ, ನೀವು ನೋಡ್ತಾ ಇರುವಂತಹ ಈ ಒಂದು ಸಾನ್ನಿಧ್ಯ ಶ್ರೀ ಪಾತಾಳ ವಾರಾಹಿ ದೇವಾಲಯ. ಇದು ಇರೋದಿಲ್ಲಪ್ಪ ಅಂತಂದರೆ ರಾಗಳ್ಳಿ ಶಿವಳ್ಳಿ ಗ್ರಾಮದ ನಂತರ ಶ್ರೀ ಕರಿಯಪ್ಪನ ದೊಡ್ಡಿ, ಅಂದರೆ ಬೆಂಗಳೂರಿಗೆ ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿ ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ 10 ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಒಂದು ಗ್ರಾಮದಲ್ಲಿ ಶ್ರೀ ಪಾತಾಳ ವಾರಾಹಿ ದೇವಿ ನೆಲೆ ನಿಂತು ತನ್ನ ಭಕ್ತ ಜನರಿಗೆ ಬರುವಂತಹ ಎಲ್ಲರಿಗೂ ಕೂಡ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ದಿವ್ಯ ಸಾನ್ನಿಧ್ಯದಲ್ಲಿ ನೆಲೆಸಿದ್ದೇವೆ. ನಾವು ಇವತ್ತು ಇದ್ದೀವಿ. ಈ ಒಂದು ವಿಡಿಯೋ ಮಾಡುವ ಕಾರಣ ಏನು ಅಂತಂದರೆ, ಈಗಿನ ಒಂದು ಮನುಕುಲದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಜಾತಕ ರೀತಿಯಾಗಿ ನವಗ್ರಹಗಳಿಂದ ನಾನಾ ರೀತಿಯಾದಂತಹ ಕಷ್ಟಗಳನ್ನು ಪಡ್ತಾನೆ ಇದ್ದೀವಿ. ಕಷ್ಟಪಡ್ತಾ ಇದ್ದೀವಿ, ಜಾತಕಗಳನ್ನ ತೋರಿಸ್ತಾ ಇದ್ದೀವಿ, ಶಾಂತಿಗಳನ್ನ, ಹೋಮಗಳನ್ನ, ಪೂಜೆಗಳನ್ನ ಮಾಡಿಸ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಕಷ್ಟಗಳು ತೀರ್ತಾನೆ ಇಲ್ಲ ಅಂತ. ಕಾರಣ ಏನಾದರೂ ಇರಬಹುದು, ಜಾತಕ ರೀತಿ ಇರಬಹುದು. ಇಲ್ಲಿ 3 ರೀತಿಯಾದಂತಹ ದೋಷಗಳನ್ನು ಶಾಸ್ತ್ರ ಹೇಳುತ್ತೆ. ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ ಹೇಳುತ್ತೆ. ಈ 3 ಕರ್ಮದಲ್ಲಿ ಯಾವುದೋ ಒಂದು ಕರ್ಮ ನಮ್ಮನ್ನು ಬಾಧಿಸ್ತಾನೆ ಇರುತ್ತೆ. ಮನುಷ್ಯನಿಗೆ ಸುಖವಾಗಿರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಈ ಒಂದು ಕಲಿಕಾಲದಲ್ಲಿ ಪ್ರಕೃತಿ ನಮಗೋಸ್ಕರ ಒಂದು ದಿವ್ಯವಾದಂತಹ ಶಕ್ತಿ ಇರುವಂತಹ ಒಂದು ಮರದಿಂದ ಮಾಡಿರುವಂತಹ, ಈಗಾಗಲೇ ತಮಿಳುನಾಡಲ್ಲೆಲ್ಲ ಸುಪ್ರಸಿದ್ಧವಾಗಿರುವಂತಹ ಕರುಂಗಾಲಿ ಮಾಲೆ, ಇವೆಲ್ಲ ಕೂಡ ಹಿಂದಿನ ವಿಡಿಯೋ ನಾನು ಇದನ್ನ ಕರಂಗುಲಿ ಮಾಲೆ ಬಗ್ಗೆ ಮಾತಾಡಿದ್ದೀನಿ. ಆದರೆ ಇವತ್ತು ಅದ್ರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಮಾತಾಡೋಣ, ನಿಮಗೆ ತೋರಿಸೋಣ ಅನ್ನೋ ಉದ್ದೇಶದಿಂದ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆ ಒಂದು ಕರಂಗುಲಿ ಮಾಲೆಯನ್ನು ಇಟ್ಟು ನೋಡಿ ಪೂಜೆಯನ್ನು ಮಾಡಿ, ಈ ಒಂದು ಕರಂಗುಲಿ ಮಾಲೆಯನ್ನು ವಿಶೇಷವಾಗಿ ಪಂಚಮಿಯ ದಿವಸದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಈ ಒಂದು ಮಾಲೆ ಕೊಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಸುಮಾರು ನನ್ನ ವಿಡಿಯೋನ ನೋಡಿದಂತಹ ಸಾವಿರಾರು ಜನರು ಈ ಒಂದು ಕರಂಗುಲಿ ಮಾಲೆಗೋಸ್ಕರ ತಮ್ಮ ನಿವೇದನವನ್ನು ಇಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಒಂದು ಪಂಚಮಿಯ ದಿನ ಅಂದರೆ ಪೌರ್ಣಮಿಯ ಆದ 5ನೇ ದಿವಸ ಈ ದೇವಿಯ ಒಂದು ಸಾನ್ನಿಧ್ಯದಲ್ಲಿಟ್ಟು ದಿವ್ಯವಾದ ಮಂತ್ರಗಳಿಂದ ಇದಕ್ಕೆ ಅಭಿಮಂತ್ರಿಸಿ ಇದನ್ನು ನಿಮಗೆ ಕೊಡುವಂತಹ ಪ್ರಕ್ರಿಯೆ ಮಾಡ್ತೀವಿ. ಇದನ್ನ ನೀವು ಎದುರಿಗೆ ಬಂದು ದೇವಿಯ ದರ್ಶನ ಮಾಡಿ ಪಡ್ಕೊಂಡು ಹೋದ್ರೆ ತುಂಬ ಉತ್ತಮ ಆಗುತ್ತೆ. ಬರೋಕ್ಕೆ ಸಾಧ್ಯವಾಗದೇ ಇರುವಂತಹ ಭಕ್ತಾದಿಗಳು ನಿಮ್ಮ ಒಂದು ಅಡ್ರೆಸ್ಸನ್ನು ಕೊಟ್ಟರೆ ನಿಮಗೆ ಕೊರಿಯರ್ ಮುಖಾಂತರವಾಗಿ ಕಳಿಸುವಂತಹ ಕೆಲಸ ಮಾಡ್ತೀವಿ. ಇಲ್ಲಿ COD ವ್ಯವಸ್ಥೆ ಇಲ್ಲ. ಹಾಗಾಗಿ ಮೊದಲೇ ನೀವು ನಮಗೆ ಅಕೌಂಟ್ಗೆ ದುಡ್ಡು ಹಾಕಿದರೆ ಖಂಡಿತವಾಗಲೂ ನಾನು ನಿಮಗೆ ಆ ಒಂದು ಮಾಲೆಯನ್ನಾಗಲಿ ಬ್ರಾಸ್ಲೆಟನ್ನಾಗಲಿ ನಿಮಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ಒಂದು ದಿವ್ಯ ಕ್ಷೇತ್ರದಲ್ಲಿ ಈ ಒಂದು ಕರಂಗುಲಿ ಮಾಲೆಯನ್ನು ನಾವು ಭಗವತಿ ಮುಂದೆ ಇಟ್ಟು ಕೊಡ್ತಾ ಇದ್ದೀವಿ. ಇದು ನೀವೆಲ್ಲ ಅಂದ್ಕೊಂಡಿದ್ದೀರಾ ಬರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೇ ಇಟ್ಟು ಇದನ್ನು ಪೂಜೆ ಮಾಡಬೇಕು ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಬೇರೆ ಅಲ್ಲ, ಈ ವಾರಾಹಿ ಮಾತಾ ಬೇರೆ ಅಲ್ಲ. ಕಾರಣ ಏನು ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇವತೆಗಳ ಸೈನ್ಯಾಧ್ಯಕ್ಷನಾಗಿದ್ದರೆ ಈ ಭಗವತಿ ಶ್ರೀ ಲಲಿತಾ ಭಟ್ಟಾರಿಕೆಯ ಒಂದು ಸೈನ್ಯಾಧ್ಯಕ್ಷರಾಗಿದ್ದಾಳೆ. ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತೇಳಿ ಅಮ್ಮನವರನ್ನ ಲಲಿತೆಯಲ್ಲಿ ಸ್ತುತಿ ಮಾಡ್ತಾರೆ. ಹಾಗೆ ಈ ಒಂದು ದಿವ್ಯ ಸಾನ್ನಿಧ್ಯ ಈ ಒಂದು ಕ್ಷೇತ್ರದಲ್ಲಿ ಇಟ್ಟು ಈ ಒಂದು ಮಾಲೆಯನ್ನು ನಿಮಗೆ ಕೊಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬೆಲೆ ಏನು ತುಂಬ ಬೆಲೆ ಏನಿಲ್ಲ. ಯಾಕೆಂದರೆ ನಾವು ಇದನ್ನ ವ್ಯಾಪಾರಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಎಲ್ರಿಗೂ ಕೂಡ ಭಗವದ್ ಅನುಗ್ರಹ ಆಗಬೇಕು, ಭಗವಂತನ ಒಂದು ಕೃಪೆ ಪ್ರಾಪ್ತಿಯಾಗಿ ಎಲ್ಲರೂ ಅನುಕೂಲ ಚೆನ್ನಾಗಿರಬೇಕು. ಬರೀ ಮಂತ್ರಗಳಲ್ಲಿ ಹೇಳೋ ಮಾತಲ್ಲ, ಬರೀ ಬಾಯಿನಲ್ಲಿ ಹೇಳೋದಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರೂ ಹೇಳ್ತಾ ಇರ್ತೀವಿ, ಎಲ್ಲರೂ ಅದೊಂದು ಶಾಂತಿ ಮಂತ್ರ ಹೇಳ್ತಾ ಇರ್ತೀವಿ. ಆದರೆ ನಾವು ಕಾರ್ಯರೂಪಕ್ಕೆ ತಂದು ಎಲ್ಲರೂ ಕೂಡ ಜನರು ಸುಖವಾಗಿರಬೇಕು, ಶಾಂತಿಯಾಗಿರಬೇಕು, ಈ ರೀತಿಯಾದಂತಹ ದೈವಾನುಗ್ರಹ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಬೇಕು. ಹಾಗಾಗಿ ಈ ಒಂದು ಮಾಲೆಯನ್ನು, ಬ್ರಾಸ್ಲೆಟನ್ನು ಭಗವತಿಯ ಸಾನ್ನಿಧ್ಯದಲ್ಲಿ ಇಟ್ಟು ಆ ಸಾನ್ನಿಧ್ಯದಲ್ಲಿ ಇಟ್ಟಂತಹ ಒಂದು ಪ್ರಸಾದವನ್ನು ನಿಮಗೆ ಕೊಡುವಂತಹ ಕೆಲಸ ಮಾಡ್ತಿದ್ವಿ. ಸಾಧ್ಯವಾದಷ್ಟು ಈ ಕ್ಷೇತ್ರಕ್ಕೆ ಬನ್ನಿ. ಇದು ದಿವ್ಯ ಕ್ಷೇತ್ರ. ಪಾತಾಳ ವಾರಾಹಿ, ಉನ್ಮತ್ತ ಭೈರವರು ಮತ್ತು ಕುಬೇರ ಮಹಾಲಕ್ಷ್ಮಿ ಇರುವಂತಹ ಸ್ಥಳ. ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ವಿ. ಅದು ಭಗವತಿಯ ಒಂದು ಅನುಗ್ರಹದಿಂದ ಈ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ಪಾತಾಳದಲ್ಲಿ ಭೂಮಿಯ ಒಂದು ಕೆಳಗಡೆ ಇದೆ, ಬಂಡೆಗಳ ಮಧ್ಯದಲ್ಲಿ ಇದೆ. ಹಾಗಾಗಿ ಇವೆಲ್ಲ ನೋಡ್ಬೋದು ನೀವು. ಈ ಬಂಡೆ ಮಧ್ಯದಲ್ಲೇ ಈ ಒಂದು ಕಲ್ಲಿನ ಕಟ್ಟಡದ ಮಧ್ಯೆ ಈ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದೀವಿ. 18 ಮೆಟ್ಟಲುಗಳು ಇಳಿದು ಬರಬೇಕು ಈ ಕ್ಷೇತ್ರಕ್ಕೆ.
ಹಾಗಾಗಿ ಎಲ್ಲರೂ ಕೂಡ ಈ ಒಂದು ದಿವ್ಯ ಕ್ಷೇತ್ರಕ್ಕೆ ಬನ್ನಿ. ದಿವ್ಯ ಕ್ಷೇತ್ರಕ್ಕೆ ಬಂದವರು ಯಾರೂ ಬರಿಗೈನಲ್ಲಿ ಹೋಗಿಲ್ಲ. ಎಲ್ಲರೂ ಕೂಡ ಅಮ್ಮನವರು ತಮ್ಮ ತಮ್ಮ ಬೇಡಿಕೆಗಳನ್ನು ಕೈ ತುಂಬ ಕೊಟ್ಟು ಕಳಿಸಿದ್ದಾರೆ. ಈ ವರ್ಷ ಎಲ್ರಿಗೂ ಕೂಡ ಆನಂದಕರವಾಗಿರಲಿ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಕೂಡ ನಮಸ್ಕಾರ.